ಆಫ್ ಪ್ಲ್ಯಾಂಟ್ಸ್ ಇದ್ದಾವೆ, ಭಾಳ ಇನ್ಫಾರ್ಮೇಟಿವ್ ಆಗಿದೆ. ನಮಗೆ ಒಂದೊಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ವಿಜಯವಾಣಿ ಕಡೆಯಿಂದ ಕೃಷಿ ಮೇಳ ಮಾಡೋದ್ರಿಂದ. ಯಾಕಂದರೆ ನಮಗೂ ಮಾರ್ಕೆಟಿಂಗ್ ಎಲ್ಲ ಮಾಡೋದಕ್ಕೋಸ್ಕರ ತುಂಬ ಯೂಸ್ ಆಗ್ತಾ ಇದೆ. ಕೃಷಿ ಮೇಳವನ್ನು ನೋಡಲಿಕ್ಕೆ ಬಳ್ಳಾರಿಯಿಂದ ಒಬ್ಬರು ಆಗಮಿಸಿದ್ದಾರೆ. ಅವ್ರನ್ನ ನೋಡಿ ಮಾತಾಡಿಸೋಣ, ಅವರ ಅನುಭವವನ್ನು ಪಡೆದುಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ತನುಷಾ ಅಂತ, ನಾನು ಬಳ್ಳಾರಿಯಿಂದ ಬಂದಿರೋದು. ಸೊ ನಾವು ಇದು ಕೃಷಿ ಮೇಳ ಇನ್ಸ್ಟಾಗ್ರಾಮಲ್ಲಿ ನೋಡಿರೋದು. ಶುಕ್ರವಾರ, ಶನಿವಾರ, ಆಯ್ತವಾರ ಇದೆ ಅಂತೇಳಿ. ಸೊ ಇವತ್ತು ಮಾರ್ನಿಂಗ್ ನಾವು ಬಂದಿದ್ವಿ. ಸೊ ಭಾಳ ಇನ್ಫಾರ್ಮೇಟಿವ್ ಆಗಿದೆ. ಸೊ ಏನೇನು ಆ್ಯಕ್ಚುಲಿ ನಾವು ಬಂದಿರೋದು ಸ್ವಲ್ಪ ಡೈರಿ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳೋಕ್ಕೆ. ಸೊ ಏನೇನು ಯಾವ ಟೈಪ್ ಆಫ್ ಎಕ್ಸಾಂಪಲ್ ನಮಗೆ ರೋಟರಿ ಬೇಕಿತ್ತು, ಹೇಗೆ ಯೂಸ್ ಮಾಡ್ಬೋದು, ನಮಗೆ ಯಾವ ಟೈಪಲ್ಲಿ ಎಷ್ಟು ಕಾಸ್ಟ್ ಬೀಳುತ್ತೆ, ಎಷ್ಟು ಅಡ್ವಾಂಟೇಜಸ್ ಆಗಿರುತ್ತೆ, ಸೊ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಆ್ಯಂಡ್ ಇದನ್ನು ಬಿಟ್ಟು ಬೇರೆ ಎಲ್ಲ ಇನ್ಫಾರ್ಮೇಷನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಇದ್ದಾವೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಚುಲಿ ಮ್ಯಾಂಗೋ ಸೀಸನ್ ಇದೆ ಅಲ್ವಾ, ಸೊ ಆರ್ಗ್ಯಾನಿಕ್ ಮ್ಯಾಂಗೋಸ್. ಸೊ ಭಾಳ ಇನ್ಫಾರ್ಮೇಟಿವ್ ಆಗಿದೆ. ಆ್ಯಂಡ್ ನೀವೆಲ್ಲ ಅರೇಂಜ್ ಮಾಡಿದ್ದಕ್ಕೆ ವಿ ಆರ್ ಥ್ಯಾಂಕ್ಫುಲ್ ಫಾರ್ ದಿಸ್. ಕೃಷಿ ಮೇಳ, ಮೈಸೂರು ಕೃಷಿ ಮೇಳ 2026 ಏನು ವಿಜಯವಾಣಿಯಿಂದ ಈ ರೈತರಿಗೋಸ್ಕರ ರೈತರಿಂದ ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾರಿ ಒಂದು ಯುವ ರೈತರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ ಒಂದು ಮಾರ್ಗದರ್ಶನ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದೀರಿ ಅಂತಕ್ಕಂಥ ಒಂದು ಮಾಹಿತಿ ನಿಮ್ಮಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ನಮ್ಮದು ಮೂಲತಃ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕಿನಲ್ಲೇ ಇರೋದು. ನಾವು ಈ ಥರ ಸಾಮಾಜಿಕ ತಾಣಗಳಲ್ಲಿ ನೋಡಿದಾಗ ಮೈಸೂರಲ್ಲಿ ಈ ಥರ ಆಯೋಜನೆ ಮಾಡಿದ್ದಾರೆ ಅಂತ ಗೊತ್ತಾಗಿ ನಾವು ಈ ಕೃಷಿ ಮೇಳಕ್ಕೆ ಬಂದ್ವಿ. ಇಲ್ಲಿ ಕೃಷಿ ಮೇಳದಲ್ಲಿ ಎಲ್ಲ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಮತ್ತು ಸ್ಟಾಲ್ಸು ಇತ್ತೀಚೆಗೆ ಅಭಿವೃದ್ಧಿ ಆಗ್ತಾ ಇದ್ದಾವೆ. ಒಂದು ನನ್ನ ಒಂದು ಮನದಾಳದ ಮಾತು ಏನಂತಂದರೆ, ಬರ್ತಕ್ಕಂಥ ಯುವ ರೈತರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಆಗಲಿಕ್ಕೆ ಇದೊಂದು ಸಹಕಾರಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ವಿಶಿಷ್ಟ ತಳಿಯಾಗಿದೆ ಸರ್. ಲಿಂಬೆ ಹಣ್ಣು, ಇದು ಕಾಗಜಿ ಲಿಂಬೆ ಹಣ್ಣು ಅಂತ ಸರ್. ವರ್ಷವಿಡೀ ಹಣ್ಣು ಬಿಡ್ತದೆ ಸರ್. ಇದರ ಸಿಪ್ಪೆನ ತೆಳುವಾಗಿರ್ತದೆ ಸರ್. ಮಾರ್ಕೆಟಲ್ಲಿ ಒಳ್ಳೆ ಬೇಡಿಕೆ ಇದೆ ಸರ್ ಇದಕ್ಕೆ. ಇನ್ನೊಂದು ವಿಶೇಷ ಏನಂದರೆ, GI ಸಿಕ್ಕಿರೋದರಿಂದ ಇದು ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಗುರ್ತು ಹಿಡಿಯೋಕ್ಕೆ ಅನುಕೂಲ ಆಗುತ್ತೆ ಸರ್. ಮತ್ತು ಇದು ವರ್ಷವಿಡೀ ಹಣ್ಣು ಬಿಡೋದರಿಂದ ರೈತರಿಗೆ ಹೆಚ್ಚಿನ ಲಾಭ ಉಂಟು ಮಾಡುತ್ತೆ ಸರ್. ಡೈಲಿ ಹಾರ್ವೆಸ್ಟ್ ಮಾಡ್ಬೋದು ಸರ್. ಡೈಲಿ ಹಾರ್ವೆಸ್ಟ್ ಮಾಡ್ಬೋದು. ಇದು 4 ಇಯರಿಂದ ಇಳುವರಿ ಸ್ಟಾರ್ಟ್ ಆಗುತ್ತೆ ಸರ್. ಇದರ ಎಷ್ಟು ವಿಶೇಷತೆ ಸರ್. ವಿಜಯವಾಣಿಯವರು ಆಯೋಜಿಸಿರುವ ಕೃಷಿ ಮೇಳದಲ್ಲಿ ನಮಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಾರೆ. ಇದರಿಂದ ಜನರಿಗೆ ಉಪಯೋಗ ಆಗುತ್ತದೆ. ಇದರ ಉಪ ಉತ್ಪನ್ನಗಳು ನಾವು ರೆಡಿ ಮಾಡಿಸಿದ್ದೇವೆ. ಕೆಲವೊಂದು ಕೃಷಿ ವಿಜ್ಞಾನ ಕೇಂದ್ರ ಸಪೋರ್ಟ್ ತೊಗೊಂಡು ನಾವು ಕೆಲವೊಂದು ಲಿಂಬೆಹಣ್ಣು ಚಟ್ಪಟ್ ಅಂತ ಮಾಡ್ತಾಯಿದ್ದೀವಿ. ಲಿಂಬೆ ಎಲೆಗಳಿಂದ ಅಗರಬತ್ತಿ ಮಾಡಿಸಿದ್ದೀವಿ ಸರ್ ಕೃಷಿ ವಿಜ್ಞಾನ ಕೇಂದ್ರದಿಂದ. ಇದೊಂದು ವೈಶಿಷ್ಟ್ಯ ಸರ್. ಅಂದರೆ ಲಿಂಬೆ ಹಣ್ಣಿನ ರೇಟ್ ಕಡಿಮೆ ಇದ್ದ ಟೈಮ್ದಲ್ಲಿ ಇದನ್ನದ ಈ ಥರ ಉಪ ಉತ್ಪನ್ನಗಳು ಮಾಡ್ಬೋದು ಸರ್. ಇದು ಲಿಂಬೆಹಣ್ಣಿನ ಅಗರಬತ್ತಿ ಸರ್, ಲಿಂಬೆಹಣ್ಣಿನ ಉಪ್ಪಿನಕಾಯಿ ಸರ್, ಮತ್ತು ಬಟ್ಟನದ ಇದು ಲಿಂಬೆಹಣ್ಣಿನ ಚಟಾಪಟ್ ಅಂತೇಳಿ ಸರ್. ಲಿಂಬೆಹಣ್ಣಿನ ಜ್ಯೂಸ್ ಪೌಡ್ರ್ ಬರುತ್ತೆ ಸರ್.
ಇದು ಲಿಂಬೆಹಣ್ಣಿನ ಜ್ಯೂಸ್ ಪೌಡ್ರ್ ಸರ್. ಈಗ ಕೆಲವೊಂದು ಕಡೆ ಏನದ ಲಿಂಬೆಹಣ್ಣು ಸಿಗಲ್ಲ, ಅಂಥಲ್ಲಿ ಜ್ಯೂಸ್ ಪೌಡ್ರ್ ಒಯ್ದು ಇಟ್ಕೊಂಡು ಡೈರೆಕ್ಟಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಸರ್. ಇಷ್ಟೆಲ್ಲ ಇದು ಏನದ ಬ್ಲ್ಯಾಕ್ ಲೆಮನ್ ಸರ್, ಇದು ಅರಬ್ ಕಂಟ್ರಿಗೆ ಹೋಗುತ್ತೆ ಸರ್. ಲಿಡ್ಕರ್ ಮಾರಾಟ ಮಳಿಗೆ ಮತ್ತು ಲಿಡ್ಕರ್ ಜಿಲ್ಲಾ ಸಂಯೋಜಕರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಕೃಷಿ ಮೇಳದಲ್ಲಿ ನಮಗೆ ಪ್ರತಿ ವರ್ಷ ಆಯೋಜನೆ ಮಾಡ್ದಂಗೆ ನಮಗೆ ಈ ಹೆಸರನ್ನು ನಾವು ಆಯೋಜನೆಯಲ್ಲಿ ಭಾಗವಹಿಸಿದ್ದೀವಿ. ಒಳ್ಳೆಯ ಜನಸ್ಪಂದನೆ ಚೆನ್ನಾಗಿದೆ, ವ್ಯಾಪಾರನೂ ಚೆನ್ನಾಗಿ ಆಗ್ತಾಯಿದೆ. ನಮ್ಮದು ಪ್ಯೂರ್ ಲೆದರ್ ಆರ್ಟಿಸನ್ಸಿಂದ ತಯಾರ್ಪಟ್ಟ ಚರ್ಮದ ವಸ್ತುಗಳು ನಾವು ಮಾರಾಟ ಮಾಡೋದು. ಪಾದರಕ್ಷೆ ಆಗಿರ್ಬೋದು, ವ್ಯಾನಿಟಿ ಬ್ಯಾಗ್ಸ್, ಬೆಲ್ಟ್ಸ್, ವ್ಯಾಲೆಟ್ಸ್, ಬ್ಯಾಗ್ ನೋಡಿ, ಇದು ಪ್ಯೂರ್ ಚರ್ಮದ್ದು. ಇದು ನೋಡಿ, ಇದು ಪ್ಯೂರ್ ಲೆದರ್ ಐಟಮು, ಜೆಂಟ್ಸ್ದು ಸ್ಲಿಂಗ್ ಬ್ಯಾಗ್. ಇದು ನೋಡಿ, ಇದು ಕೂಡ ಜೆಂಟ್ಸ್ದು ಸ್ಲಿಂಗ್ ಬ್ಯಾಗು, ಇದು ಲೇಡೀಸ್ದು ಸ್ಲಿಂಗ್ ಬ್ಯಾಗು, ಹ್ಯಾಂಡ್ ಬ್ಯಾಗು, ವ್ಯಾಲೆಟ್ಟು, ಬೆಲ್ಟು ಪ್ರತಿಯೊಂದು ನಮ್ಮಲ್ಲಿ ಅವೈಲಬಿಲಿಟಿ ಇರುತ್ತೆ. ಆಮೇಲೆ ಇಲ್ಲಿ ನಾವು ಆಯೋಜನೆ ಮಾಡಿರೋದ್ರಿಂದ 15% ರಿಯಾಯಿತಿ ಕೂಡ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದ KM ವಸುಂಧರವರು ನೀಡಿರುತ್ತಾರೆ. ನನ್ನ ಹೆಸರು ಮನೋಜ್ ಅಂತ. ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ವಿಜಯವಾಣಿಯವರು ಆಯೋಜಿಸಿರುವಂಥ ಕೃಷಿ ಮೇಳದಲ್ಲಿ ನಮ್ಮದು ಹಳ್ಳಿ ಬ್ಯಾಸ್ಕೆಟ್ ಅಂತ ನಾವೊಂದು ಸ್ಟಾಲ್ನ ಹಾಕೊಳ್ಳೋಕ್ಕೆ ಕರ್ನಾಟಕ ಸರ್ಕಾರ ಕೆಪೆಕ್ ಅವರಿಂದ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮದೇ ಆದಂಥ ಒಂದು ಪ್ರಾಡಕ್ಟ್ಸ್ಗಳು, ಗ್ರೌಂಡ್ನಟ್ ಆಯಿಲು, ಕಡಲೆಕಾಯಿ ಎಣ್ಣೆ ಮತ್ತು ತುಪ್ಪ, ಎತ್ತಿನ ಗಾಣದ್ದು ಹಾಗೂ ಹಸುವಿನ ಶುದ್ಧದ ಹಾಲು ಮತ್ತು ಎಲ್ಲನೂ ಮನೆಗೆ ಸಪ್ಲೈ ಮಾಡ್ತೀವಿ ಮೈಸೂರಲ್ಲಿ. ಯಾವುದೇ ತರಹ ಒಂದು ಡೆಲಿವರಿ ಚಾರ್ಜಸ್ನ ನಾವು ಇಲ್ಲಿ ಅಳವಡಿಸಿರಲ್ಲ. ಜನಗಳಿಗೆ ತುಂಬ ಉಪಯೋಗ ಆಗ್ತಾಯಿದೆ ನಮ್ಮಿಂದ. ಹಾಗೂ ನಾವು ಇಟ್ಟಿರುವಂಥ ಒಂದು ಬೆಲೆ ಕೂಡ ಖರೀದಿಸುವಂಥ ಒಂದು ಬೆಲೆಯನ್ನು ಇಟ್ಟಿದ್ದೀವಿ. ನನ್ನ ಹೆಸರು ಸುಜಂತ್ ಅಂತ. ಸೊ ಐ ಆಮ್ ಫ್ರಮ್ HD ಕೋಟೆ, ಮೈಸೂರವನೇ. ಸೊ ನಮಗೆ ಈ ಥರ ಚಾಕ್ಲೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಒಬ್ಬರು ಸಜೆಸ್ಟ್ ಮಾಡಿದ್ರು, ಈ ಥರ ಸರ್ಕಾರದಿಂದ ಸೌಲಭ್ಯಗಳು ಬರ್ತಾ ಇದೆ ಅಂತ ಸಜೆಸ್ಟ್ ಮಾಡಿದ್ರು. ಸೊ ಅಂಡರ್ PMFME ಸ್ಕೀಮ್ ನಾವು ಚಾಕ್ಲೇಟ್ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ವಿ. PMFME ಸ್ಕೀಮು ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ಸ್ ಎಲ್ಲ ನಮಗೆ ಸ್ವಲ್ಪ ತುಂಬ ಹೆಲ್ಪ್ಫುಲ್ಲಾಗಿ ನಮಗೆ ಏನೇನು ಬೇಕೋ ಅದಕ್ಕಿರೋ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದೆ ಅಂದರೆ ಕೆಪ್ಯಾಕ್ ಅವರು. ಸೊ ಕೆಪ್ಯಾಕ್ ಕಡೆಯಿಂದ ನಮಗೆ ಎವ್ರಿ ಮಂತ್ ಸಹ ಸ್ಟಾಲ್ ಆಪರ್ಚುನಿಟೀಸು, ಮಾರ್ಕೆಟಿಂಗ್ ಆಪರ್ಚುನಿಟೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಸ್ಕೀಮಿಂದ ನಮಗೆ ಸಬ್ಸಿಡಿ ಸಹ ಬಂದಿದೆ. ಲೈಕ್ 15% ಸ್ಟೇಟ್ ಸಬ್ಸಿಡಿ ಬಂದಿದೆ ಮತ್ತು 35% ಸೆಂಟ್ರಲ್ ಸಬ್ಸಿಡಿ ಸಹ ಬಂದಿದೆ. ಮತ್ತು ಮಾರ್ಕೆಟಿಂಗ್ ಆಪರ್ಚುನಿಟೀಸ್ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಕೆಪ್ಯಾಕ್ ಕಡೆಯಿಂದ. ಸ್ಟಾಫ್ಸ್ ಎಲ್ಲ ಸ್ವಲ್ಪ ಯೂಸರ್ ಫ್ರೆಂಡ್ಲಿ, ಅಂದರೆ ನಮ್ಮ ಜೊತೆ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಾರೆ. ಮತ್ತು ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಬಂದ್ಬಿಟ್ಟು ಕೋಟೆ ಫ್ಯಾಕ್ಟ್ರಿ ಚಾಕ್ಲೇಟ್ಸ್ ಅಂತ. ಸೊ ಅದರಲ್ಲಿ ಇದು ಬಂದ್ಬಿಟ್ಟು ಪೀನಟ್ ಇನ್ಫ್ಯೂಸ್ ಮಾಡಿದ್ದೀವಿ, ಇದು ಕ್ಯಾಶ್ಯೂ ಇನ್ಫ್ಯೂಸ್ ಮಾಡಿದ್ದೀವಿ, ಮತ್ತು ಕ್ರಿಸ್ಪಿ ಚಾಕ್ಲೇಟ್ಸ್ ಇದೆ. ಅದಲ್ಲದೆ ನಮ್ಮದು ಪ್ರೀಮಿಯಮ್ ಚಾಕ್ಲೇಟ್ಸ್ ಲೈಕ್ ಆರ್ಟಿಷನಲ್ ಚಾಕ್ಲೇಟ್ಸ್ ಅಂತೀವಿ, ಬೀನ್ ಟು ಬಾರ್ ಚಾಕ್ಲೇಟ್ಸ್, ಕೊಕ್ಕೋ ಬೀನಿಂದ ಡೈರೆಕ್ಟಾಗಿ ನಾವು ಗ್ರೈಂಡ್ ಮಾಡುವಂಥ ಚಾಕ್ಲೇಟ್ಸ್. ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಅಷ್ಟಲೀಸ್ ಅಂತ. ಸೊ ಇದರಲ್ಲಿ ಪ್ಲೇನ್ ಚಾಕ್ಲೇಟ್ ಅವೈಲೇಬಲ್ ಇದೆ. ಮತ್ತು ನಮ್ಮದೇ ಯೂನಿಕ್ ಫ್ಲೇವರ್ ಆಗಿ ಬರ್ಡ್ ಐ ಚಿಲ್ಲಿ ಇನ್ಫ್ಯೂಸ್ ಮಾಡಿಬಿಟ್ಟು ಒಂದು ಮಾಡಿದ್ದೀವಿ, ಗಾಂಧಾರಿ ಮೆಣಸು ಅಂತಾರಲ್ಲ, ಸೊ ಅದನ್ನು ಇನ್ಫ್ಯೂಸ್ ಮಾಡಿಬಿಟ್ಟು ಒಂದು ಚಾಕ್ಲೇಟ್ ಮಾಡಿದ್ದೀವಿ. ಮತ್ತು ಡಾರ್ಕ್ ಚಾಕ್ಲೇಟ್ಸ್ ಅವೈಲಬಿಲಿಟಿ ಇದೆ, ಲೈಕ್ ಡಾರ್ಕ್ ಚಾಕ್ಲೇಟ್ ಸ್ವೀಟನ್ ವಿತ್ ಮಾಂಗ್ ಫ್ರೂಟ್ ಎಕ್ಸ್ಟ್ರಾಕ್ಟ್. ಸೊ ಮಾಂಗ್ ಫ್ರೂಟ್ ಎಕ್ಸ್ಟ್ರಾಕ್ಟ್ ಅಂದರೆ ನಿಮಗೆ 0 ಕ್ಯಾಲೋರಿಕ್ ಶುಗರ್ ಅಂತೀವಿ ನಾವು, ಅದಕ್ಕೆ 0 ಶುಗರ್ ಚಾಕ್ಲೇಟ್ ಅಂತ ಡಾರ್ಕ್ ಚಾಕ್ಲೇಟ್ಸ್. ಸ್ಪೆಷಲಿ ಫಾರ್ ಲೈಕ್ ವರ್ಕೌಟ್ ಮಾಡೋರಿಗೆ, ಆಮೇಲೆ ಶುಗರ್ ಡಯಟ್ ಮಾಡೋರಿಗೆ, ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಇದೆ.
ನನ್ನ ಹೆಸರು ಜಗದೀಶ್ ಅಂತೇಳಿ ಕಡೂರಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ಬಂದಿರತಕ್ಕಂಥ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಏನಂದರೆ ಇಲ್ಲಿ ಸಾಧ್ಯ ಆದಷ್ಟು ಸಾವಯವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇವತ್ತಿನ ಯುಗದಲ್ಲಿ ಈ ರಾಸಾಯನಿಕಕ್ಕಿಂತ ಸಾವಯವಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಈಗಿನ ಯಂಗ್ಸ್ಟರ್ಸಿಗೆ ಬೇಕಿತ್ತು. ಅದನ್ನು ಇವರು ಅಡಾಪ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಸರ್. ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ನೋಡೋಕ್ಕೆ ಇಷ್ಟವಾಗಿದೆ. ಮತ್ತು ನಮ್ಮಂಥ ಜನಗಳು ಸಾಕಷ್ಟು ಬಂದಿದ್ದಾರೆ. ರೈತರಿಗೆ ಅನುಕೂಲ ಆಗುತ್ತೆ. ಪರವಾಗಿಲ್ಲ, ಎಲ್ಲ ಒಳ್ಳೆಯದಾಗಿ ಚೆನ್ನಾಗಿದೆ. ನನ್ನ ಹೆಸರು ಅನಸೂಯ. ಅವರ ನಾವು ರಾಮನಗರ ಒಂದು ಬನ್ನಿಕುಪ್ಪೆ ಅಂತ ಹಳ್ಳಿ. ಏನೇ ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ಒಂದು ಅರ್ಥಗರ್ಭಿತವಾಗಿರ್ತದೆ. ಅದೇ ಥರ ಈ ನಮ್ಮ ಏನು ಕೃಷಿ ಮೇಳ ಮಾಡಿದ್ದೀರಾ ಇದರಲ್ಲೂ ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಸೆಲೆಕ್ಷನ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಗಿಡ ಇರ್ಬೋದು, ಮಿಷನರೀಸ್ ಇರ್ಬೋದು, ಪ್ರತಿಯೊಂದು ಐಟಮು ಭಾಳ ಚೆನ್ನಾಗಿ ಮಾಡಿದ್ದೀರಾ. ಇದನ್ನು ನೋಡಿ ಬೇರೆಯವ್ರು ಕಲಿಬೇಕು ಅಷ್ಟೇ ನಾನು ಹೇಳೋದು. ಇನ್ನೇನು ಭಾಳ ಖುಷಿ ಆಯಿತು. ನನ್ನ ಹೆಸರು ಆದಿರಾಜಯ್ಯ ಕಡ್ಕೊಳ. ನಾನು ಸುಮಾರು ಒಂದು 30 ಎಕರೆ ತೋಟ ಇಟ್ಟಿದ್ದೀನಿ. ಈ ಬರ್ತಾ ಇರ್ತಾರಲ್ಲ ಇಲ್ಲಿ ಪೇಪರಲ್ಲೆಲ್ಲ ಓದ್ತಾ ಇರ್ತೀನಿ, 4 ಎಕರೆ 5 ಎಕರೆ ಅವರೆಲ್ಲ ಓದ್ತಾ ಇರ್ತೀನಿ. ಬಟ್ ನಮ್ಮದೆಲ್ಲ ಫುಲ್ ಆರ್ಗ್ಯಾನಿಕ್ಕು, ಭಾಳ ಚೆನ್ನಾಗಿ ಮಾಡಿದ್ದೀವಿ. ಟೈಮ್ ಆದರೆ ನಿಮ್ಮ ಇವ್ರಿಗೆ ಹೇಳಿ ಒಂದು ಸಾರಿ ವಿಸಿಟ್ ಕೊಡೋಕ್ಕೆ ಹೇಳಿ. ಕಡ್ಕೊಳ ಇಲ್ಲೇ ಮೈಸೂರು ಕಡ್ಕೊಳ ಒಂದು ಸಾರಿ ವಿಸಿಟ್ ಕೊಡಲಿ. ನಾವು ಅದಕ್ಕೋಸ್ಕರ ಬಂದಿದ್ದು ನೋಡೋಕ್ಕೆ. ನಾನು ಸಹಾಯಕ ತೋಟಗಾರಿಕಾಧಿಕಾರಿ ಅನ್ಸರ್ ಹುಸೇನ್ ಅಂತ ಜಯಪುರ ಹೋಬಳಿಯಲ್ಲಿ ಕಾರ್ಯನಿರ್ವಹಿಸ್ತೀನಿ. ಈ ಸತಿ ವಿಜಯವಾಣಿಯವರು ಏನು ಕೃಷಿ ಮಾಡಿದ್ದಾರೆ, ಎಲ್ಲ ರೈತರಿಗೆ ಚೆನ್ನಾಗಿ ಮಾಹಿತಿ ನೀಡ್ತಿದ್ದಾರೆ. ಏನು ಹೊಸ ಹೊಸ ತಂತ್ರಜ್ಞಾನ ಎಲ್ಲ ಬಂದಿದೆ, ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಅವರು ಸ್ವಂತ ಜಮೀನಲ್ಲಿ ಕೆಲಸ ಮಾಡಿ ಆದಾಯವನ್ನು ತಗೋಬೋದು. ನಮ್ಮ ಇಲಾಖೆಯಿಂದ ಸಿಗುವ ಸವಲತ್ತುಗಳು NHM ಅಂತ ಒಂದು ಸ್ಕೀಮ್ ಇದೆ. ಆ NHM ಸ್ಕೀಮಲ್ಲಿ ಸಮಗ್ರ ಕೃಷಿ ಪದ್ಧತಿ ಹೊಡ್ಕೊಂಡು ಒಂದು ಪಾಲಿ ಹೌಸ್ ಮಾಡ್ಕೊಂಡು, ಆಮೇಲೆ ಪಾಲಿ ಹೌಸಿಗೆ ಒಂದು 50% ಸಬ್ಸಿಡಿ ಹಂಗೆ ಅನುದಾನ ಸಿಗುತ್ತೆ. ಆಮೇಲೆ ಕೃಷಿ ಹೊಂಡ ನಿರ್ವಹಣೆ ಮಾಡ್ಕೋಬೋದು. 20 ಮತ್ತು 3 ಮೀಟರ್ ಅಳತೆಯಿಂದ ಅದು ಒಂದು 50% ಸಬ್ಸಿಡಿ ಹಂಗೆ 25,000 ಸಬ್ಸಿಡಿ ಸಿಗುತ್ತೆ. ನಮಗೆ ಒಂದೊಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ವಿಜಯವಾಣಿ ಕಡೆಯಿಂದ ಕೃಷಿ ಮೇಳ ಮಾಡೋದ್ರಿಂದ. ಯಾಕಂದರೆ ನಮಗೂ ಮಾರ್ಕೆಟಿಂಗ್ ಎಲ್ಲ ಮಾಡೋದಕ್ಕೋಸ್ಕರ ತುಂಬ ಯೂಸ್ ಆಗ್ತಾ ಇದೆ. ಇಲ್ಲಿ ಕೂಡ ಸ್ಪಂದನೆ ತುಂಬ ಚೆನ್ನಾಗಿ ಬರ್ತಾ ಇದೆ. ನೆನ್ನೆನೂ ಕ್ರೌಡ್ ಸಂಜೆ ಮೇಲೆ ತುಂಬ ಚೆನ್ನಾಗಿ ಬಂದರು. ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ ಕ್ರೌಡೆಲ್ಲ. ಮತ್ತು ಇಲ್ಲಿ ಆರ್ಗನೈಸ್ ಮಾಡಿರೋದು ಅಷ್ಟೇ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ. ಊಟ ತಿಂಡಿಯಿಂದ ಪ್ರತಿಯೊಂದು ಆರ್ಗನೈಸ್ ಮಾಡಿದ್ದಾರೆ. ಅದು ನಿಜ ತುಂಬ ಖುಷಿ ಅನ್ನಿಸ್ತು. ಕಾಮನಾಗಿ ಆರ್ಗನೈಸ್ ಮಾಡಿದಾಗ ಊಟ ತಿಂಡಿ ಎಲ್ಲ ಎಕ್ಸ್ಕ್ಲೂಡ್ ಇರುತ್ತೆ. ಅದೆಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಫ್ಯಾನ್ ಇರ್ಬೋದು, ನೀರಿರ್ಬೋದು, ಮತ್ತು ಪದೇ ಬಂದು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿ ಪ್ರತಿಯೊಂದನ್ನು ಅವ್ರು ಎಂಕ್ವೈರಿ ಮಾಡಿ ಹೆಲ್ಪ್ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಮಗೂ ಕೂಡ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ನಮ್ಮಲ್ಲೂ ಎಲ್ಲ ಟೈಪ್ಸ್ ಆಫ್ ಸ್ಯಾರೀಸನ್ನು ನಾವು ಇದು ಮಾಡಿದ್ದೀವಿ. ಆ್ಯಸ್ ಎ ಡಿಸೈನರು ನಾವು ನಮ್ಮದೇ ಡಿಸೈನರ್ ಸ್ಯಾರೀಸ್ಗಳನ್ನು ಕೂಡ ಇದು ಮಾಡಿದ್ದೀವಿ. ಜೊತೆಗೆ ಹ್ಯಾಂಡ್ ಪಿಕ್ ಕೂಡ ಇದೆ. ನಿನ್ನೆಯಿಂದ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಸಂಜೆಯಿಂದ ಬೆಳಗ್ಗೆಯಿಂದನೂ ತುಂಬ ಚೆನ್ನಾಗಿ ಜನ ಬರ್ತಾ ಇದ್ದಾರೆ. ನಾಳೆ ಇನ್ನೂ ಜಾಸ್ತಿ ನಿರೀಕ್ಷೆ ಇದೆ, ಯಾಕಂದರೆ ಸಂಡೇ ಇರೋದ್ರಿಂದ. ನೋಡೋಣ. ನಮಸ್ತೆ ಸರ್, ನನ್ನ ಹೆಸರು ಬಂದು ಸಂಜಯ್ ಅಂತ. ಕಂಪ್ನಿ ನೇಮ್ ಬಂದು ಸುಪ್ರೀಂ ಸೂಪರ್ ಫುಡ್ ಅಂತ, ನಂಜನಗೂಡು ಬೇಸ್ಡ್ ಕಂಪನಿ. ಸೊ ನಾವು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀವಿ ಕೃಷಿ ಮೇಳನ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ನಿನ್ನೆ ಬಿಸಿಲಿತ್ತು, ಮಳೆ ಇತ್ತು, ಸಂಜೆ ಅಂತೂ ತುಂಬ ಗಾಳಿ ಇತ್ತು. ತುಂಬ ಹೆಲ್ಪ್ ಮಾಡಿದ್ದಾರೆ ಆರ್ಗನೈಸರ್ ಎಲ್ಲ. ತುಂಬ ಚೆನ್ನಾಗಿದೆ. ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇದೆ. ಬೇರೆ ಕಡೆ ಎಲ್ಲ ಹೋಯ್ತು ಅಂತಂದರೆ ಮಳೆ ಬಂತು, ಬಿಸಿಲು ಜಾಸ್ತಿ ಇದೆ.
ಏನೇ ಎಫೆಕ್ಟ್ ಇದ್ರೂ ಕೂಡ ಪ್ರತಿಯೊಬ್ಬರು ಕೂಡ ಬಿಟ್ಬಿಟ್ಟು ಹೊರಟೋಗ್ತಾರೆ ಸ್ಟಾಲೆಲ್ಲ. ಸೊ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದೀವಿ, ಸೇಲ್ಸು ಕೂಡ ಚೆನ್ನಾಗಾಗಿದೆ. ನಮ್ಮದು ಪ್ರಾಡಕ್ಟ್ ಎಲ್ಲ ಬಂದು ಹೆಲ್ದಿ ಪ್ರಾಡಕ್ಟ್ ಇದೆ ಸರ್. ಸ್ಕ್ವಾಶ್ ಇದೆ ನೋಡಿ, ಇದೆಲ್ಲ ಸಮ್ಮರ್ಗೆ ಬೆಟರ್ ಇದೆ. ನಮ್ಮಲ್ಲಿ 5 ಸ್ಕ್ವಾಶಸ್ ಬರುತ್ತೆ. ಲಿಚ್ಚಿ ಆಮ್ಲ, ಜಿಂಜರ್ ಲೆಮನ್ ಆಮ್ಲ, ಕ್ರ್ಯಾನ್ಬೆರಿ ಆಮ್ಲ, ಕೋಕಮ್, ಪ್ಲೇನ್ ಆಮ್ಲ, ಆಮ್ಲ ಬೇಸ್ಡ್ ಸ್ಕ್ವಾಶ್ ಇದೆ ನಮ್ಮದೆಲ್ಲ. ಬಂದು ಪ್ಯೂರ್ ಆಮ್ಲ ಸರ್. ಆಮ್ಲ ಬಂದು ಬಾಡಿಗೆ ತುಂಬ ಒಳ್ಳೆಯದು, ಎಲ್ಲದಕ್ಕೂ ಕೂಡ ಬೆಟರ್ ಇದೆ. ಸೊ ಇಮ್ಯುನಿಟಿಗಾಗಿರ್ಬೋದು, ಸೊ ಅಸಿಡಿಟಿ ಫೀಲ್ ಆಗಲ್ಲ. ಸೊ ಇದೊಂದು ವಿತೌಟ್ ಶುಗರ್ ಇದೆ. ಸೊ ನೆಕ್ಸ್ಟ್ ಬಂದು ಜಿಂಜರ್ ಲೆಮನ್ ಆಮ್ಲ ಅಂತ ಇದೆ, ಅಸಿಡಿಟಿಗೆ, ಡೈಜೆಷನ್ಗೆ, ಪ್ರೋಟೀನ್ ಫಿಕ್ಷನ್ಗೆಲ್ಲ ಬೆಟರ್ ಇದೆ. ಸೊ ಇದರಲ್ಲಿ ಬಂದು ನಾವು ಸ್ವೀಟ್ನರ್ ಬಂದು ಸ್ಟೀವಿಯಾ ಅಂತ ಯೂಸ್ ಮಾಡಿರ್ತೀವಿ. ಯಾವುದೇ ರೀತಿ ಆ್ಯಡೆಡ್ ಫ್ಲೇವರ್ಸ್ ಆಗಲಿ ಏನಿರಲ್ಲ. ಕೋಕಮ್ ತುಳಸಿ ಜೀರಾ ಅಂತ ಇದೆ ನೋಡಿ, ಇದು ಬಾಡಿ ಕೊಲೆಸ್ಟ್ರಾಲ್ಗೆ, ಬಾಡಿ ಹೀಟ್ಗೆ, ಈ ಸಮ್ಮರ್ಗೆ ತುಂಬ ಬೆಟರ್ ಇದೆ ಸರ್ ಇದು. ನಮಸ್ಕಾರ, ನನ್ನ ಹೆಸರು ರಾಕೇಶ್ ಸಿಂದಗಿ ಅಂತೇಳಿ. ನಾನು ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ಕಲಬುರಗಿಯಿಂದ ಈ ವಿಜಯವಾಣಿ ಅವರು ಆಯೋಜಿಸಿರುವಂತಹ ಮೈಸೂರಿನಲ್ಲಿ ನಡೀತಿರುವಂತಹ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ. ಇಲ್ಲಿ ನಾವು ಈ ನಮ್ಮ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿಯಿಂದ ಭೀಮಾ ಪಲ್ಸಸ್ ಎಂಬುವಂತಹ ಒಂದು ನಾವು ಬ್ರ್ಯಾಂಡನ್ನು ಲಾಂಚ್ ಮಾಡಿದ್ದೀವಿ. ಇದು ಕರ್ನಾಟಕ ಸರ್ಕಾರ ಮತ್ತು ಅವರ ಅಡಿಯಲ್ಲಿರುವಂತಹ ಪಲ್ಸ್ ಬೋರ್ಡ್ ಅಂತ ನಾವೇನು ಕರಿತೀವಿ, ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ, ಅದರಿಂದ ನಾವು ಲಾಂಚ್ ಮಾಡಿದ್ದೀವಿ. KMF ಯಾವ ಥರ ವರ್ಕ್ ಮಾಡುತ್ತೋ ಅದೇ ಥರ ನಾವು ಕೂಡ ನಮ್ಮ ಬ್ರ್ಯಾಂಡಿನಲ್ಲಿ ತೊಗರಿಬೇಳೆ GI ಟ್ಯಾಗ್ ಅಂತ ಪಡೆದಿರುವಂತಹ ಗುಲ್ಬರ್ಗಾ ಬೇಳೆಯನ್ನು ಕಲ್ಯಾಣ ಕರ್ನಾಟಕದಿಂದ ಇಡೀ ದೇಶದ ಮತ್ತು ವಿದೇಶಗಳ ಎಲ್ಲರಲ್ಲೂ ಇದನ್ನು ನಾವು ಹಬ್ಬಿಸಬೇಕು ಅನ್ನೋ ಒಂದು ಕಾರಣದಿಂದ ಈ ಗುಲ್ಬರ್ಗಾ ತೊಗರಿಬೇಳೆಯನ್ನು ಭೀಮಾ ಪಲ್ಸಸ್ ಅಂತ ನಾವು ಬ್ರ್ಯಾಂಡ್ ಮಾಡಿದ್ದೀವಿ. ಅದೇ ಕಾರಣಕ್ಕೋಸ್ಕರ ವಿಜಯವಾಣಿಯವರು ಏನು ಕೃಷಿ ಮೇಳವನ್ನು ಆಯೋಜಿಸಿದ್ದಾರೆ ಮೈಸೂರಿನಲ್ಲಿ, ಅದಕ್ಕೆ ನಾವು ಭಾಗವಹಿಸಿದ್ದೀವಿ. ಈ ಆಯೋಜನೆಯನ್ನು ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂತಂದರೆ ತುಂಬ ಒಳ್ಳೆಯ ರೀತಿಯಾಗಿ ಎಲ್ಲ ಅರೇಂಜ್ಮೆಂಟ್ಗಳನ್ನು ಮಾಡಿದ್ದಾರೆ. ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇಲ್ಲಿ ಬಿಸಿಲು ಮಳೆ ಎಲ್ಲ ಜಾಸ್ತಿ, ಮಧ್ಯಾಹ್ನ ಬಿಸಿಲು ಸಾಯಂಕಾಲ ಮಳೆ ಎರಡೂ ಇದ್ದರೂ ಕೂಡ ಜನ ಉತ್ಸಾಹದಿಂದ ಬರೋ ರೀತಿಯಾಗಿ ಇವರು ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ಜನರು ಕೂಡ ಬರ್ತಾ ಇದ್ದಾರೆ, ನಮಗೂ ತುಂಬ ಒಳ್ಳೆ ರೀತಿಯಂಥ ರೆಸ್ಪಾನ್ಸ್ ಕೂಡ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಸೇಲ್ಸು ಆಗ್ತಾ ಇದೆ. ಅದೇ ರೀತಿಯಾಗಿ ಇದೇ ಥರ ಅವರು ವಿಜಯವಾಣಿಯವರು ಸಹಭಾಗಿತ್ವದಿಂದ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ, ಹಾಗೂ ನಮ್ಮಂಥ ಒಳ್ಳೆ ಕಂಪನಿಗಳಿಗೆ ಮತ್ತು ಸರ್ಕಾರಕ್ಕೆ ಇದು ಒಂದು ಮಾದರಿ ಆಗಲಿ ಅಂತ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೇನೆ.